ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು A1 ಆರೋಪಿಯಾಗಿದ್ದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ A2 ಆರೋಪಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ A3 ಆರೋಪಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಅವರಿಗೆ ಭೂಮಿಯನ್ನು ಮಾರಾಟ ಮಾಡಿದಂತಹ ದೇವರಾಜು A4 ಆರೋಪಿ ಮತ್ತು ಇತರರನ್ನು A5 ಆರೋಪಿಗಳು ಅಂತೇಳಿ ಎಫ್ಐಆರ್ನಲ್ಲಿ ದಾಖಲಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿರುವಂತಹ ಲೋಕಾಯುಕ್ತ ಎಫ್ಐಆರ್ನ ಸಂಖ್ಯೆ 11/2024. IPC ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. IPC ಸೆಕ್ಷನ್ 120B ಕ್ರಿಮಿನಲ್ ಒಳಸಂಚು, IPC ಸೆಕ್ಷನ್ 166 ಸಾರ್ವಜನಿಕ ಸೇವಕರು ಕಾನೂನು ಉಲ್ಲಂಘನೆ ಮಾಡುವಂಥದ್ದು, IPC ಸೆಕ್ಷನ್ 403 ಅಪ್ರಾಮಾಣಿಕವಾಗಿ ಅಕ್ರಮ ಆಸ್ತಿಯನ್ನು ಸಂಗ್ರಹಿಸುವಂಥದ್ದು, IPC ಸೆಕ್ಷನ್ 420 ವಂಚನೆ, IPC ಸೆಕ್ಷನ್ 426 ದುಷ್ಕೃತ್ಯವನ್ನು ಎಸಗುವಂಥದ್ದು, IPC ಸೆಕ್ಷನ್ 465 ಫೋರ್ಜರಿ, IPC ಸೆಕ್ಷನ್ 468 ವಂಚನೆಯ ಉದ್ದೇಶಕ್ಕಾಗಿ ದಾಖಲೆಗಳನ್ನು ಫೋರ್ಜರಿ ಮಾಡುವಂಥದ್ದು, IPC ಸೆಕ್ಷನ್ 340 ಅಕ್ರಮವಾಗಿ ಬಂಧನದಲ್ಲಿ ಅಥವಾ ಕೂಡಿಡುವಂಥದ್ದು, IPC ಸೆಕ್ಷನ್ 351 ಹಲ್ಲೆ ಅಥವಾ ಇತರರಿಗೆ ಹಾನಿಯನ್ನು ಉಂಟು ಮಾಡುವಂಥದ್ದು. ಇಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅದರ ಜೊತೆಗೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅಡಿಯಲ್ಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಕರ್ನಾಟಕ ಭೂಮಿ ಕಬಳಿಕೆ ನಿಷೇಧ ಕಾಯ್ದೆ 2011 ಅಡಿಯಲ್ಲೂ ಕೂಡ ಎಫ್ಐಆರ್ ದಾಖಲಾಗಿರುವಂಥದ್ದು. ಜೊತೆಗೆ ಬೇನಾಮಿ ಆಸ್ತಿ ತಡೆ ಕಾಯ್ದೆಯ ಅಡಿಯಲ್ಲೂ ಕೂಡ ಎಫ್ಐಆರ್ ದಾಖಲಾಗಿರುವಂಥದ್ದು. ಸೊ ಈ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಇಂಥದ್ದೊಂದು ಪ್ರಕರಣ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿದೆ. ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಾರೆ. ಕರ್ನಾಟಕ ಹೈಕೋರ್ಟ್ ಮುಡಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೆ 14 ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದರ ಸಂಬಂಧ ತನಿಖೆಯ ಅಗತ್ಯ ಇದೆ ಅಂಥೇಳಿ ತೀರ್ಪನ್ನು ಕೊಟ್ಟ 24 ಗಂಟೆಯ ಒಳಗಡೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ, ಸಿದ್ದರಾಮಯ್ಯವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಭೂಮಿಯ ಡಿನೋಟಿಫಿಕೇಷನ್ಗಾಗಿ ಅರ್ಜಿಯನ್ನು ಸಲ್ಲಿಸಿದಂತಹ ದೇವರಾಜು ಮತ್ತು ಇತರರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲಿಕ್ಕೆ ಮೈಸೂರಿನ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆಯನ್ನು ಕೊಡ್ತಾರೆ. ಸೊ ಅದರ ಆಧಾರದ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಮುಂದೆ ಏನು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅರೆಸ್ಟ್ ಆಗ್ತಾರಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಅರೆಸ್ಟ್ ಆಗ್ತಾರಾ? ಇದು ಇರುವಂತಹ ಪ್ರಶ್ನೆ. ಯಾವುದೇ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧನ ಮಾಡುವಂಥದ್ದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂಥದ್ದು. ಒಂದು ವೇಳೆ ತನಿಖಾಧಿಕಾರಿ ಆರೋಪಿಗಳನ್ನು ವಶಕ್ಕೆ ಪಡೆದು ಅವರನ್ನು ಕಸ್ಟಡಿಗೆ ಪಡೆದು ತನಿಖೆ ಮಾಡಬೇಕು ಎನ್ನುವಂತಹ ತೀರ್ಮಾನಕ್ಕೆ ಒಂದು ವೇಳೆ ಬಂದರೆ ಅಂತಹ ಸಂದರ್ಭದಲ್ಲಿ ಆರೋಪಿಗಳನ್ನು ತನಿಖಾಧಿಕಾರಿ ಬಂಧಿಸಬಹುದು. ಒಂದು ವೇಳೆ ಮೈಸೂರು ಲೋಕಾಯುಕ್ತ SP ಓದೇಶ್ ಅವರು ಈ ನಿರ್ದಿಷ್ಟ ಪ್ರಕರಣದಲ್ಲಿ ಮುಖ್ಯಮಂತ್ರಿಯವರನ್ನು ಬಂಧನಕ್ಕೆ ಒಳಪಡಿಸಬೇಕು, ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿಯವರನ್ನು ಬಂಧನಕ್ಕೆ ಒಳಪಡಿಸಬೇಕು, ಮುಖ್ಯಮಂತ್ರಿಯವರ ಬಾಮೈದ ಮತ್ತು ಮುಖ್ಯಮಂತ್ರಿಯವರ ಬಾಮೈದನಿಗೆ ಭೂಮಿಯನ್ನು ಮಾರಾಟ ಮಾಡಿದಂತಹ ದೇವರಾಜು ಅವರನ್ನು ಅರೆಸ್ಟ್ ಮಾಡಿಯೇ ವಿಚಾರಣೆಗೆ ಒಳಪಡಿಸಬೇಕು, ಆಗ ಮಾತ್ರ ಸಾಕ್ಷ್ಯ ಸಂಗ್ರಹ ಸಾಧ್ಯ ಎನ್ನುವಂತಹ ತೀರ್ಮಾನಕ್ಕೆ ಒಂದು ವೇಳೆ ಬಂದರೆ ಅಂತಹ ಸಂದರ್ಭದಲ್ಲಿ ಬಂಧನಕ್ಕೆ ಅವಕಾಶ ಇದೆ. ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ IO ಪ್ರಕರಣದ ತನಿಖೆಯನ್ನು ಮಾಡುವಂತಹ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿದ್ದಂಥದ್ದು ಆರೋಪಿಗಳನ್ನು ಬಂಧಿಸುವಂಥದ್ದು. ಹೀಗಾಗಿ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿದ್ದು. ತನಿಖಾಧಿಕಾರಿ ಈ ಆರೋಪಿಗಳಿಗೆ ಸಮನ್ಸನ್ನು ಜಾರಿ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸಮನ್ಸನ್ನು ಜಾರಿ ಮಾಡಿದ ಬಳಿಕ ಆರೋಪಿಗಳು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಕುಮಾರಸ್ವಾಮಿ ವಿರುದ್ಧ ದಾಖಲಾದಂತಹ ಲೋಕಾಯುಕ್ತ ಪ್ರಕರಣಗಳಲ್ಲಿ ಎಲ್ಲೂ ಕೂಡ ಕುಮಾರಸ್ವಾಮಿಯವರನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸಿಲ್ಲ. ಯಡಿಯೂರಪ್ಪನವರ ಒಂದು ಪ್ರಕರಣದಲ್ಲಿ ಮಾತ್ರ ಯಡಿಯೂರಪ್ಪ ಅವರನ್ನು ಬಂಧಿಸಲಾಗಿತ್ತು ಲೋಕಾಯುಕ್ತ ಕೇಸ್ನಲ್ಲಿ, ಒಂದು ಪ್ರಕರಣದಲ್ಲಿ ಮಾತ್ರ. ಅದಾದ ಬಳಿಕ ಯಡಿಯೂರಪ್ಪನವರ ವಿರುದ್ಧ ದಾಖಲಾದಂತಹ ಹಲವು ಲೋಕಾಯುಕ್ತ ಪ್ರಕರಣಗಳು ಮತ್ತು CBI ಪ್ರಕರಣದಲ್ಲೂ ಕೂಡ ಯಡಿಯೂರಪ್ಪ ಅವರನ್ನು ಬಂಧಿಸಿಲ್ಲ. ಸೊ ಬಂಧನ ಮಾಡದೆಯೇ
ಪ್ರಕರಣದ ವಿಚಾರಣೆಯನ್ನು ನಡೆಸಲಾಗಿದೆ. ಈಗ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರ ವಿರುದ್ಧ ಬೆಂಗಳೂರಿನ ಗಂಗಾನಗರದಲ್ಲಿ 1 ಎಕರೆ 11 ಗುಂಟೆ ಜಮೀನು ಡಿನೋಟಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ, ಯಡಿಯೂರಪ್ಪ, ಕುಮಾರಸ್ವಾಮಿಯವರ ಅತ್ತೆ ಜೊತೆಗೆ ಕುಮಾರಸ್ವಾಮಿಯವರ ಬಾಮೈದ ಇವರ ವಿರುದ್ಧ FIR ದಾಖಲಾಗಿದೆ. ಬಟ್ ಈ ಪ್ರಕರಣದಲ್ಲಿ ಎಲ್ಲೂ ಕೂಡ ಯಡಿಯೂರಪ್ಪ ಅವರನ್ನಾಗಲಿ, ಕುಮಾರಸ್ವಾಮಿಯನ್ನಾಗಲಿ ಅಥವಾ ಕುಮಾರಸ್ವಾಮಿಯವರ ಅತ್ತೆಯನ್ನಾಗಲಿ, ಕುಮಾರಸ್ವಾಮಿಯವರ ಬಾಮೈದನನ್ನಾಗಲಿ ಲೋಕಾಯುಕ್ತ ಪೊಲೀಸರು ಬಂಧನಕ್ಕೆ ಒಳಪಡಿಸಿಲ್ಲ. ಯಡಿಯೂರಪ್ಪ ಒಂದು ಕೇಸ್ನಲ್ಲಷ್ಟೇ ಬಂಧನಕ್ಕೆ ಒಳಗಾಗಿದೆ 2011ರಲ್ಲಿ. ಅದಾದ ಬಳಿಕ ಯಾವ ಪ್ರಕರಣದಲ್ಲೂ ಕೂಡ ಯಡಿಯೂರಪ್ಪ ಬಂಧನಕ್ಕೆ ಒಳಗಾಗಿಲ್ಲ. ಕುಮಾರಸ್ವಾಮಿ ವಿರುದ್ಧ 2 ಪ್ರಕರಣಗಳಿದೆ ಲೋಕಾಯುಕ್ತದಲ್ಲಿ. ಆ 2 ಪ್ರಕರಣದಲ್ಲೂ ಕೂಡ ಕುಮಾರಸ್ವಾಮಿ ಬಂಧನಕ್ಕೆ ಒಳಗಾಗಿಲ್ಲ. ಯಾಕೆ ಈ ಅಂಶಗಳನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. IO ನಿರ್ಧಾರ ಮಾಡಬೇಕು. ಈಗ ಕುಮಾರಸ್ವಾಮಿ ಅವರೇ ನಿನ್ನೆ ಹೇಳಿದ್ದಾರೆ, ನನಗೆ ಸಮನ್ಸೇ ಬಂದಿಲ್ಲ ಅಂತೇಳಿ ವಿಚಾರಣೆಗೆ. ಈಗ ಕೆಲ ದಿನಗಳ ಹಿಂದೆ ಅಷ್ಟೇ ಯಡಿಯೂರಪ್ಪ ಕೂಡ ಲೋಕಾಯುಕ್ತ ಪೊಲೀಸರು ಕೊಟ್ಟಿದ್ದಂತಹ ಸಮನ್ಸನ್ನು ಸ್ವೀಕರಿಸಿ ವಿಚಾರಣೆಗೆ ಹಾಜರಾಗಿದ್ದರು. ಬಂಧಿಸಿಲ್ಲ ಯಡಿಯೂರಪ್ಪ ಅವರನ್ನು ಲೋಕಾಯುಕ್ತ ಪೊಲೀಸರು. ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಮುಖ ಪ್ರಕರಣವನ್ನು ನಾವು ಉಲ್ಲೇಖ ಮಾಡಬೇಕು. ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಕೋರ್ಟು ಯಡಿಯೂರಪ್ಪ ವಿರುದ್ಧ ನಾನ್ ಬೇಲೆಬಲ್ ವಾರೆಂಟ್ ಅನ್ನು ಇಶ್ಯೂ ಮಾಡುತ್ತೆ. ಅಂದರೆ ಬಂಧನಕ್ಕೆ ಪೊಲೀಸರಿಗೆ, CID ಪೊಲೀಸರಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಅದನ್ನು ಪ್ರಶ್ನಿಸಿ ಯಡಿಯೂರಪ್ಪನವರು ಕರ್ನಾಟಕ ಹೈಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ನಾನ್ ಬೇಲೆಬಲ್ ವಾರೆಂಟನ್ನು ತಡೆ ಹಿಡಿಯಬೇಕು, ಬಂಧನಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ. ಆ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಕೃಷ್ಣಾ ದೀಕ್ಷಿತ್ ಅವರು ಬೆಂಗಳೂರಿನ ಕೋರ್ಟು ಯಡಿಯೂರಪ್ಪನವರ ವಿರುದ್ಧ ಹೊರಡಿಸಿದಂತಹ ನಾನ್ ಬೇಲೆಬಲ್ ವಾರೆಂಟಿಗೆ ತಡೆಯನ್ನು ಕೊಡುತ್ತೆ, ಯಡಿಯೂರಪ್ಪ ಅವರನ್ನು ಬಂಧನ ಮಾಡುವಂತಿಲ್ಲ ಅಂತೇಳಿ ಆದೇಶವನ್ನು ಕೊಡುತ್ತೆ. ಜೊತೆಗೆ ಆ ರಿಲೀಫ್ ಏನಿದೆ ಅದು ಈಗಲೂ ಕೂಡ ಯಡಿಯೂರಪ್ಪನವರಿಗೆ ಕಂಟಿನ್ಯೂ ಆಗಿರುವಂಥದ್ದು. ಬಂಧನಕ್ಕೆ ತಡೆಯನ್ನು ಕೊಡಲಾಗಿದೆ. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಅಬ್ಸರ್ವೇಷನ್ ಅನ್ನು ಮಾಡ್ತಾರೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಏನು ಅಂತ ಹೇಳಿದ್ರೆ, ಯಡಿಯೂರಪ್ಪ ಟಾಮ್ ಡಿಕ್ ಹ್ಯಾರಿ ಅಲ್ಲ ಅಂತ. ಅಂದರೆ ಯಂಕಾ ಶೀನಾ ನಾಣಿ ಅಲ್ಲ, ಅಂದರೆ ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ. ಯಡಿಯೂರಪ್ಪ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು. ಮಾಜಿ ಮುಖ್ಯಮಂತ್ರಿ ಆಗಿದ್ದವರ ಮೇಲೆಯೇ ನೀವು ಈ ರೀತಿ ನಾನ್ ಬೇಲೆಬಲ್ ವಾರೆಂಟ್ ಅನ್ನು ಇಶ್ಯೂ ಮಾಡ್ತೀರಿ ಅನ್ನೋದಾದ್ರೆ ಜನಸಾಮಾನ್ಯರ ಸ್ಥಿತಿ ಏನು? ಯಡಿಯೂರಪ್ಪನವರು ಓಡಿ ಹೋಗಲ್ಲ. ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ಹೀಗಾಗಿ ಅವರ ವಿರುದ್ಧ ನಾನ್ ಬೇಲೆಬಲ್ ವಾರೆಂಟ್ ಅನ್ನು ಇಶ್ಯೂ ಮಾಡಿದ್ದರ ಹಿಂದೆ ಏನೋ ಅಡಗಿದೆ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನ್ಯಾಯಮೂರ್ತಿ ಕೃಷ್ಣಾ ದೀಕ್ಷಿತ್ ಅವರು ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರನ್ನು ಬಂಧನ ಮಾಡದಂತೆ ಸೂಚನೆಯನ್ನು ಕೊಡ್ತಾರೆ. ಸೊ ಯಡಿಯೂರಪ್ಪನವರಿಗೆ ಬಿಗ್ ರಿಲೀಫ್ ಸಿಗುತ್ತೆ ಪೋಕ್ಸೋ ಪ್ರಕರಣದಲ್ಲಿ. ಸೊ ಆ ಅರ್ಥದಲ್ಲಿ ತೆಗೆದು ನೋಡೋದಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಯಾರೋ ಯಂಕಾ ಶೀನಾ ನಾಣಿ ಅಲ್ಲ, ಟಾಮ್ ಡಿಕ್ ಹ್ಯಾರಿ ಅಲ್ಲ. ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ 5 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವರು. 2019ರಿಂದ 2023ರ ಆರಂಭದವರೆಗೆ ವಿರೋಧ ಪಕ್ಷದ ನಾಯಕರಾಗಿದ್ದಂಥವರು. 2008ರಿಂದ 2013ರವರೆಗೆ ವಿರೋಧ ಪಕ್ಷದ ನಾಯಕರಾಗಿದ್ದಂಥವರು. 2023ರ ಮೇ 20ರಿಂದ ಇಲ್ಲಿಯವರೆಗೆ ಮುಖ್ಯಮಂತ್ರಿ ಆಗಿರುವಂಥವರು. ದೇವರಾಜು ಅರಸು ಅವರ ಬಳಿಕ ಸುದೀರ್ಘಾವಧಿಗೆ ಪೂರ್ಣಾವಧಿಯನ್ನು 5 ವರ್ಷಗಳ ಪೂರ್ಣಾವಧಿಯನ್ನು ಮುಗಿಸಿದಂತಹ ಮೊದಲ ಮುಖ್ಯಮಂತ್ರಿ. ಜೊತೆಗೆ ದೀರ್ಘಾವಧಿ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಸಿದ್ದರಾಮಯ್ಯನವರಿಗೆ 2ನೇ ಸ್ಥಾನ ಇದೆ. ಸೊ ಸಿದ್ದರಾಮಯ್ಯ ಕೂಡ ಯಾರೋ ಯಂಕಾ ಶೀನಾ ನಾಣಿ ಅಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಹೇಳಲೇಬೇಕು. ಏನು ಅಂತ ಹೇಳಿದ್ರೆ, ಬೆಳಗ್ಗೆ ಒಂದು ವಿಡಿಯೋದಲ್ಲಿ ನಾವು ಹೇಳಿದ್ವಿ, ವಿಜಯೇಂದ್ರ, ರಾಘವೇಂದ್ರ, ಸೋಹನ್ ಕುಮಾರ್ ಇವರು ತಮ್ಮ ವಿರುದ್ಧ ದಾಖಲಾಗಿದ್ದಂತಹ CBI ಪ್ರಕರಣದಲ್ಲಿ ಆಂಟಿಸಿಪೇಟರಿ ಬೇಲನ್ನು ಸಲ್ಲಿಕೆ ಮಾಡ್ತಾರೆ ಕರ್ನಾಟಕ ಹೈಕೋರ್ಟ್ನ ಮುಂದ್ಗಡೆ. ಆ ಸಂದರ್ಭದಲ್ಲಿ ಅವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದಂತಹ ಕೋರ್ಟು ಆರೋಪಿಗಳ ವಿಚಾರಣೆಗೆ ಬಂಧನವೇ ಮಾಡಬೇಕು ಅಂತ ಏನಿಲ್ಲ ಎನ್ನುವಂಥ ಅಭಿಪ್ರಾಯವನ್ನು ಪಡುತ್ತೆ. ಅಂದರೆ ಕಸ್ಟಡಿಗೆ ತೆಗೆದುಕೊಂಡೇ ಆರೋಪಿಗಳನ್ನು ಬಂಧಿಸಬೇಕಾದಂಥ ಅವಶ್ಯಕತೆ ಇಲ್ಲ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ. ಸೊ ಈ ಪ್ರಕರಣದಲ್ಲೂ ಕೂಡ ಅಷ್ಟೇ, ಇಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ IO, ತನಿಖಾಧಿಕಾರಿಗೆ ಬಿಟ್ಟಂಥದ್ದು. ಆಮೇಲೆ ವಿಜಯೇಂದ್ರ, ರಾಘವೇಂದ್ರ ಮತ್ತು ಸೋಹನ್ ಕುಮಾರ್ ಈ ಮೂವರಿಗೆ ಆಂಟಿಸಿಪೇಟರಿ ಬೇಲ್ ಕೊಟ್ಟಂತಹ ಆ ಜಡ್ಜ್ಮೆಂಟ್ನಲ್ಲಿ ಇನ್ನೊಂದು ಅಂಶ ಇದೆ. ಏನು ಅಂತ ಹೇಳಿದ್ರೆ, ತನಿಖಾಧಿಕಾರಿ ಅಥವಾ ತನಿಖಾ ಸಂಸ್ಥೆ ಆರೋಪಿಗಳು ತನಗೆ ಬಯಸಿದ ರೀತಿಯಲ್ಲಿ ಉತ್ತರವನ್ನು ಕೊಡಲಿಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ಆರೋಪಿಗಳನ್ನು ಬಂಧಿಸಬೇಕು ಅಂಥೇಳಿ ಏನಿಲ್ಲ ಅಂಥೇಳಿ. ಆ ಹಿನ್ನೆಲೆಯಲ್ಲಿ
ಸಿದ್ದರಾಮಯ್ಯನವರನ್ನು ಬಂಧನ ಮಾಡಬೇಕಾದಂಥ ಅಗತ್ಯ ಏನಿಲ್ಲ. ನನ್ನ ಪ್ರಕಾರ ಈಗ ಒತ್ತಡ ಹಾಕ್ತಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತು ಪ್ರದೀಪ್ ಕುಮಾರ್ ಮೊನ್ನೆಯಿಂದ ಡ್ರಾಮಾ ಮಾಡ್ಕೊಂಡು ಕೂತಿದ್ದಾರೆ. ನಾನು ಒಂದು ಮೈಸೂರಿನ ಪತ್ರಿಕೆಯ ಒಂದು ವರದಿಯನ್ನು ಓದ್ತಾ ಇದ್ದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೋಕಾಯುಕ್ತ SP ಮೇಲೆ ಒತ್ತಡವನ್ನು ಹಾಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ FIR ದಾಖಲಾಗುವುದಕ್ಕಿಂತ ಮುಂಚೆ ಹೈಕೋರ್ಟ್ನ ಡಿವಿಷನಲ್ ಬೆಂಚ್ಗೆ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಟೈಮ್ ಬೇಕಿತ್ತು ಅಂತೇಳಿ ಮೈಸೂರಿನ ಪ್ರತಿಷ್ಠಿತ ಪ್ರಾದೇಶಿಕ ಪತ್ರಿಕೆಯೊಂದು ವರದಿ ಮಾಡಿರುವಂಥ ಸುದ್ದಿ. ಸೋರ್ಸಸ್ ಅಂತ ಹೇಳಿದೆ ಆ ಪತ್ರಿಕೆ. ಬಟ್ ವಿಚಿತ್ರ ಏನು ಅಂತ ಹೇಳಿದ್ರೆ ಈಗ FIR ದಾಖಲಾಗಿದೆ. ಸಿದ್ದರಾಮಯ್ಯನವರು ಹೈಕೋರ್ಟ್ನ ಡಿವಿಷನಲ್ ಬೆಂಚ್ಗೆ ಇನ್ನೂ ಕೂಡ ಮೇಲ್ಮನವಿ ಅರ್ಜಿ ಸಲ್ಲಿಕೆ ಮಾಡಿಲ್ಲ. ಸುಪ್ರೀಂ ಕೋರ್ಟ್ಗೂ ಕೂಡ ಮೇಲ್ಮನವಿ ಅರ್ಜಿ ಸಲ್ಲಿಕೆ ಮಾಡಿಲ್ಲ. FIR ದಾಖಲಾಗಿದೆ. ಸೊ ಆ ಪತ್ರಿಕೆಯ ವರದಿ ಏನಿತ್ತು ಅಂತ ಹೇಳಿದ್ರೆ ಮೇಲ್ಮನವಿ ಸಲ್ಲಿಕೆಗೆ ಟೈಮ್ ಬೇಕಾಗಿದೆ, ಹೀಗಾಗಿ ಮುಖ್ಯಮಂತ್ರಿಗಳು ಒತ್ತಡ ಹಾಕಿದ್ದಾರೆ ಲೋಕಾಯುಕ್ತದ ಮೇಲೆ ಅಂತೇಳಿ. ಸ್ನೇಹಮಯಿ ಕೃಷ್ಣ ಇನ್ನೊಂದು ಆರೋಪವನ್ನು ಮಾಡಿದ್ರು. ಏನು ಅಂತ ಹೇಳಿದ್ರೆ ಲೋಕಾಯುಕ್ತ SP ಅಪಹರಣ ಮಾಡಲಾಗಿದೆ ಅಂಥೇಳಿ. ಎಂತಹ ಬಾಲಿಶವಾದಂತಹ ಆರೋಪಗಳು ಅಂತ ಹೇಳಿದ್ರೆ ಇವೆಲ್ಲ ಟ್ಯಾಟಿಕ್ಸು, ಡ್ರಾಮಾಗಳು. ಇವುಗಳನ್ನು ನೌಟಂಕಿ ಅಂತೇಳಿ ಕರೆದ್ರು ಏನೂ ತಪ್ಪಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಯಾರಾದರೂ ಲೋಕಾಯುಕ್ತ SP ಅಪಹರಣ ಮಾಡೋಕ್ಕಾಗತ್ತಾ? ಲೋಕಾಯುಕ್ತ SP ಅಪಹರಣ ಮಾಡೋಕ್ಕಾಗತ್ತಾ? ಬಟ್ ಆ ರೀತಿಯಾದಂಥ ಎಲಿಗೇಷನ್, ಅಪಹರಣ ಮಾಡಿದ್ದಾರೆ, ಕೈಗೆ ಸಿಗ್ತಾ ಇಲ್ಲ, ಕಿಡ್ನಾಪ್ ಮಾಡಿದ್ದಾರೆ ಅವ್ರನ್ನ, ಡಿವಿಷನಲ್ ಬೆಂಚ್ನಲ್ಲಿ ಅಪ್ಲಿಕೇಶನ್ ಹಾಕ್ಕೊಳ್ಳುವಂತಹ ಮೈಸೂರಿನ ಪ್ರತಿಷ್ಠಿತ ಪತ್ರಿಕೆಯಲ್ಲಿ ಬಂದಿರುವಂಥ ವರದಿ. ನನಗೆ ಅದೇ ವಿಚಿತ್ರ ಅನಿಸಿದ್ದ ಆ ಪತ್ರಿಕೆಯ ಸುದ್ದಿ ನೋಡಿ. ಸ್ಟಾರ್ ಆಫ್ ಮೈಸೂರಿನಲ್ಲಿ ಈ ಸುದ್ದಿ ಬಂದಿದೆ. ಸರ್ಪ್ರೈಸ್ಡ್. ಈಗ ಖಂಡಿತವಾಗಿಯೂ ಸಿದ್ದರಾಮಯ್ಯನವರು ಹೋಗೇ ಹೋಗ್ತಾರೆ, ಮೇಲ್ಮನವಿ ಸಲ್ಲಿಸ್ತಾರೆ. ಬಿಕಾಸ್ FIR ಆದ ತಕ್ಷಣ FIR ಹಾಕಿದರೆ FIRಗೆ ಸ್ಟೇ ಕೊಡಿ ಅಂತ ಕೇಳ್ತಾರೆ ಅಷ್ಟೇ. ಈಗ ಯಡಿಯೂರಪ್ಪನವರ ವಿರುದ್ಧ ನಾವು ಈ ಹಿಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ವಿ. ಯಡಿಯೂರಪ್ಪನವರ ವಿರುದ್ಧ 2022ರಲ್ಲಿ ಕರ್ನಾಟಕ ಹೈಕೋರ್ಟು ಆದೇಶದ ಬಳಿಕ ಬೆಂಗಳೂರಿನ ಕೋರ್ಟು ಯಡಿಯೂರಪ್ಪನವರ ವಿರುದ್ಧ FIR ದಾಖಲು ಮಾಡಬೇಕು ಅಂತೇಳಿ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆಯನ್ನು ಕೊಡುತ್ತೆ. ಲೋಕಾಯುಕ್ತ ಪೊಲೀಸರು ಯಡಿಯೂರಪ್ಪ, ವಿಜಯೇಂದ್ರ, ST ಸೋಮಶೇಖರ್, ಯಡಿಯೂರಪ್ಪ ಮೊಮ್ಮಗ, ಯಡಿಯೂರಪ್ಪ ಅಳಿಯ, ಇವ್ರ ಮೇಲೆಲ್ಲ FIR ದಾಖಲು ಮಾಡ್ಕೊಳ್ಳುತ್ತೆ. ಬಟ್ ಅದನ್ನು ಪ್ರಶ್ನಿಸಿ 2022ರಲ್ಲಿ ವಿದಿನ್ 24 ಅವರ್ಸಲ್ಲಿ ಯಡಿಯೂರಪ್ಪನವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಆ FIRಗೆ ಸ್ಟೇ ಕೊಟ್ಟಿದೆ. ಪ್ರೊಸೀಡಿಂಗ್ಸ್ಗೆ ಸ್ಟೇ ಕೊಟ್ಟಿರುವಂಥದ್ದು 2022ರಲ್ಲಿ. ಒಟ್ಟು 2 ವರ್ಷ ಆಗ್ತಾ ಬಂತು. ಅದು ಕೂಡ ಆಗಿರುವಂಥದ್ದು ಸೆಪ್ಟೆಂಬರ್ನಲ್ಲೇ. ಯಡಿಯೂರಪ್ಪ ವಿರುದ್ಧ FIR ಆಗಿದ್ದು ಕೂಡ ಸೆಪ್ಟೆಂಬರ್ನಲ್ಲಿ 2022ರಲ್ಲಿ. ಯಡಿಯೂರಪ್ಪ ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ದು ಕೂಡ 2022ರ ಸೆಪ್ಟೆಂಬರ್ನಲ್ಲಿ. ಸೊ ಸ್ಟೇ ಕೊಡ್ತು. ಆ ಸ್ಟೇ ಇನ್ನೂ ಕಂಟಿನ್ಯೂ ಇದೆ ಲೋಕಾಯುಕ್ತ ತನಿಖೆಯ ಮೇಲೆ. ಸೊ ಸಹಜವಾಗಿಯೇ ಸಿದ್ದರಾಮಯ್ಯನವರಿಗೆ ಆ ಅವಕಾಶ ಇದೆ. ಬಟ್ ಲೋಕಾಯುಕ್ತ SP ಕಿಡ್ನ್ಯಾಪ್ ಮಾಡಿದ್ರು, ಲೋಕಾಯುಕ್ತ SP ಕೈಗೆ ಸಿಗ್ತಾ ಇಲ್ಲ, ಅಪಹರಣ ಆಗಿದೆ ಅಂಥೇಳಿ ನೌಟಂಕಿ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ ಜನರಿಗೆ ಒಂದು ಭಾವನೆ ಬರಬೇಕಲ್ಲ, ಹೌದಾ ಬಟ್ ಯೋಚನೆ ಮಾಡಬೇಕು, ಲೋಕಾಯುಕ್ತ SP ಕಿಡ್ನ್ಯಾಪ್ ಮಾಡೋಕ್ಕಾಗತ್ತಾ? ಯಾರು ಕಿಡ್ನಾಪ್ ಮಾಡೋದು? ಯಾರು ಅಪಹರಣ ಮಾಡುವಂಥದ್ದು? ಯಾರು? ವೈ ಎಲಿಗೇಷನ್ಸ್ ಈ ಥರದ್ದು ಬರ್ತಾ ಇದೆ ಅಂತ ಹೇಳಿದ್ರೆ ಈಗ JDSನ ಪ್ರದೀಪ್ ಕುಮಾರ್ ನನ್ನ ಫೋನ್ ಎತ್ತಾ ಇಲ್ಲ, ಲೋಕಾಯುಕ್ತ SP ನನಗೆ ಕೈಬರಹದ ಉತ್ತರ ಕೊಡ್ತಾ ಇಲ್ಲ ಅಂತೇಳಿ ಬಿಫೋರ್ ಬೆಂಗಳೂರಿನ ಟ್ರಯಲ್ ಕೋರ್ಟ್ನಿಂದ ಆರ್ಡರ್ ಬರೋಕ್ಕಿಂತ ಮುಂಚೆ JDSನ ಪ್ರದೀಪ್ ಕುಮಾರ್ ಹೋಗಿ ಅಲ್ಲಿ ಒತ್ತಡವನ್ನು ಹಾಕಿದ್ದಾರೆ. ಟ್ರಯಲ್ ಕೋರ್ಟ್ನಿಂದ ಆದೇಶ ಬರೋಕ್ಕಿಂತ ಮುಂಚೆ. ಸೊ ದಿಸ್ ಇಸ್ ದ ಡ್ರಾಮಾ ಕ್ರಿಯೇಟ್ ಮಾಡಿ ಅಟೆನ್ಷನ್ ಸೀಕಿಂಗ್ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ ಸ್ನೇಹಮಯಿ ಕೃಷ್ಣ ಮಾಡಿರುವಂಥದ್ದು, JDSನ ಪ್ರದೀಪ್ ಕುಮಾರ್ ಮಾಡಿರುವಂಥದ್ದು ಅದನ್ನೇ. ಅಟೆನ್ಷನ್ ಸೀಕಿಂಗ್, ಪ್ರಚಾರದಲ್ಲಿರಬೇಕೆನ್ನುವ ಕಾರಣಕ್ಕೋಸ್ಕರ, ಅಥವಾ ತಾವು ಏನೋ ಮಾಡ್ತಾ ಇದ್ದೀವಿ ಅನ್ನುವಂಥ ಕಾರಣಕ್ಕೋಸ್ಕರ. ಆರಂಭದಲ್ಲೇ ಹೇಳಿದ ಹಾಗೆ ಲೋಕಾಯುಕ್ತ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರನ್ನು ಬಂಧಿಸಿಲ್ಲ ಪೊಲೀಸರು, ಯಡಿಯೂರಪ್ಪ ಅವರನ್ನು ಬಂಧಿಸಿಲ್ಲ. ಎಕ್ಸೆಪ್ಟ್ 2011 ಒಂದು ಬಿಟ್ಟರೆ ಯಾವ CBI ಕೇಸ್ನಲ್ಲಿ ಯಡಿಯೂರಪ್ಪ ಅವರನ್ನು ಬಂಧಿಸಿಲ್ಲ. ಸೊ ನಾಟ್ ನೆಸೆಸರಿ ಟು ಅರೆಸ್ಟ್, ಇಟ್ ಈಸ್ ಲೆಫ್ಟ್ ಟು ದಿ IO ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಬಿಟ್ಟಂತಹ ವಿಚಾರ, ಬಂಧನ ಮಾಡಬೇಕಾ ಬೇಡವಾ ಎನ್ನುವಂಥದ್ದು.